ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ, ಇವತ್ತೊಂದು ವಿಡಿಯೋ ಏನು ಅಂತ ಹೇಳಿದ್ರೆ, ನಾವು ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಆದರೆ ತಮ್ಮೇಲೆ ಬರೆಯೋಕ್ಕೆ ಬರ್ತಾಯಿಲ್ಲ, ಮತ್ತು ಎಡಿಂಗ್ ಬರೆಯೋಕ್ಕೆ ಬರ್ತಾಯಿಲ್ಲ. ಅಲ್ಲಿ ಎಲ್ಲೋಗಿ ಬರೀಬೇಕು ಅಂತ ಗೊತ್ತಿಲ್ಲ. ಅಪ್ಲೋಡ್ ಅಂತೂ ಆಗಿಬಿಡ್ತೈತೆ ಅಂತ ನಿಮ್ಗೆ ಅನ್ನಿಸ್ತಿದೆಯಾ? ಹಾಗಿದ್ರೆ ಬನ್ನಿ, ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಎಲ್ಲಿ ಹೋಗಿ ನಾವು ಎಡಿಂಗ್ ಬರೀಬೇಕು, ತಮ್ಮೇಲ್ ಮಾಡಬೇಕು, ಮತ್ತು ಹೇಗೆ ಅಪ್ಲೋಡ್ ಮಾಡಬೇಕು ಅಂತ. ಅದಕ್ಕೆ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಒಂದು ಲೈಕ್ ಕೊಟ್ಟು, ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಆಲ್ ಬಟನ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಓಕೆನಾ? ನೋಡಿ, ಇದು ನಂದು ಮೊಬೈಲು ಸ್ಕ್ರೀನ್ ಓಪನ್ ಆಗ್ತಾಯಿದೆ, ಯೂಟ್ಯೂಬ್ ಓಪನ್ ಆಗ್ತಾಯಿದೆ. ನೀವು ಆಲ್ರೆಡಿ ಈ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಬಿಟ್ಟಿರ್ತೀರಲ್ಲ, ಅದಕ್ಕೆ ನೇಮ್ ಬರೆದಿರಲ್ಲ, ಹಂಗೆ ಬಿಟ್ಟಿರ್ತೀರಿ. ನೀವು ಏನು ಅಡುಗೆ ಬಗ್ಗೆ ಹಾಕಿದ್ದೀರಾ, ಇಲ್ಲ ಯಾವ್ದಾದ್ರು ದೇವಸ್ಥಾನದ ಬಗ್ಗೆ ಹಾಕಿದ್ದೀರಾ, ಇಲ್ಲ ಅಂದರೆ ಯಾವ್ದಾದ್ರು ನಿಮ್ಮದು ಒಂದು ಸಾಂಗ್ ಏನೋ ಒಂದು ಹಾಕಿರ್ತೀರಿ, ಅಪ್ಲೋಡ್ ಮಾಡಿರ್ತೀರಿ. ಆದರೆ ಅದಕ್ಕೆ ನೀವು ಹೆಸರೇ ಬರೆದಿರೋದಿಲ್ಲ, ಪಕ್ಕದಲ್ಲಿ ಹಾಗೆ ಖಾಲಿ ಬಿಟ್ಟಿರ್ತೀರಿ. ಆಯಿತಾ? ಅದಕ್ಕೆ ನೀವು ಬರೆಯೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾಯಿದ್ದೀನಿ. ಆಲ್ರೆಡಿ ಆಗೋಗಿರೋದಕ್ಕಿದು ಈ ಥರ ಹೋಗಿ ಸರ್ಚ್ ಮಾಡಿ, ಎಲ್ಲಿ ಬರೆದಿಲ್ಲ ಅದಕ್ಕೆ ನೀವು ಓಕೆ ಕೊಟ್ಕೊಳ್ಳಿ. ನಾನು ಆಲ್ರೆಡಿ ಬರೆದಿರೋದಕ್ಕೆ ಓಕೆ ಕೊಡ್ತಾಯಿದ್ದೀನಿ. ಈ ಪೆನ್ಸಿಲ್ ಅಂತ ಬರುತ್ತಲ್ಲ, ಇದ್ರ ಮೇಲೆ ಮುಟ್ಟಿ, ಸ್ಕ್ರೀನ್ ಮೇಲೆ ಮುಟ್ಟಿದ್ರೆ ಇದು ಓಪನ್ ಆಗುತ್ತೆ. ಅಲ್ಲಿ ಪೆನ್ಸಿಲ್ ಮೇಲೆ ಮುಟ್ಟಿದ ಮೇಲೆ ಈ ಥರ ಫುಲ್ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ಫುಲ್ಲು ಇದು ಓಪನ್ ಆಗುತ್ತೆ. ನೋಡಿ, ನೀವು ಪಬ್ಲಿಕ್ಕಾ, ಪ್ರೈವೇಟಾ, ಮತ್ತು ಇದೆಲ್ಲ ಇರುತ್ತೆ. ಅಲ್ಲಿ ಮೇಲ್ಗಡೆ ಖಾಲಿ ಜಾಗ ಇರುತ್ತೆ. ಆದರೆ ನಾನಿಲ್ಲಿ ಆಲ್ರೆಡಿ ಬರೆದಿದ್ದೀನಿ, ಅದಕ್ಕೆ ಸರಿ ಮಾಡ್ತಾಯಿದ್ದೀನಿ. ನೀವು ಆ ಜಾಗದಲ್ಲಿ ಬರಿಬೋದು, ಬರೆದಿಲ್ಲ ಅಂದರೆ. ಇಲ್ಲ ಸರಿ ಮಾಡ್ಕೋಬೇಕು ಅನ್ನೋದಿದ್ರೆ ಸರಿ ಮಾಡ್ಕೋಬೋದು. ಏನಾರು ಸ್ಪೆಲ್ಲಿಂಗ್ ಮಿಸ್ಟೇಕೋ ಇಲ್ಲ ಇನ್ನೂ ಏನಾರು ಬರಿಬೇಕು ಅನಿಸಿದ್ರೆ ಅದನ್ನು ನೀವು ಯಾವಾಗ ಬೇಕಾದರೂ ಹೋಗಿ ಬರಿಬೋದು. ನೀವು ಒಂದು 4 ವರ್ಷ ಬಿಟ್ಟು ಬೇಕಾದರೂ ಬರಿಬೋದು, 2 ದಿವಸ ಬಿಟ್ಟು ಬೇಕಾದರೂ ಬರಿಬೋದು. ಆ ಜಾಗದಲ್ಲಿ ನೀವು ಸರಿ ಮಾಡ್ತಾ ಹೋಗ್ಬೋದು. ಹೀಗೆ ಅಲ್ಲಿ ಸರಿ ಮಾಡಿಬಿಟ್ಟು ಓಕೆ ಕೊಟ್ಟರೆ ಅದು ಓಕೆ ಆಗಿರುತ್ತೆ. ಬನ್ನಿ, ನಾವು ವಿಡಿಯೋದಲ್ಲಿ ಓಕೆ ಆಗಿದೆ ಅಂತ ಸರ್ಚ್ ಮಾಡೋಣ. ಇದನ್ನು ಬ್ಯಾಕ್ ಹೋಗೋಣ. ಎಲ್ಲ ಅಲ್ಲಿ ಆರೋ ಮಾರ್ಕ್ ಬ್ಯಾಕ್ ಇರುತ್ತೆ, ಅಲ್ಲ ಬೇಕಾದರೂ ನೀವು ಬ್ಯಾಕ್ ಮುಕ್ಬೋದು. ಇಲ್ಲ ಕೆಳಗಡೆ ನಮ್ಮ ಸ್ಕ್ರೀನಲ್ಲಿ ಬ್ಯಾಕ್ ಇರುತ್ತಲ್ಲ, ಅಲ್ಲಿ ಬೇಕಾದರೂ ಮುಕ್ಬೋದು. ಈಗ ಈ ವಿಡಿಯೋಗೆ ಸರ್ಚ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಚೇಂಜ್ ಮಾಡಿದೆ, ಸರಿ ಹೋಗಿದೆಯಾ ಅಂತ ಓಕೆ ಅಂತ ಸೇರಿಸಿದ್ದೀನಿ. ಓಕೆ ಅಂತ ಬಂದಿದೆ, ಹೌದಲ್ವಾ? ಹೀಗೆ ನೀವು ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟು ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ಅಂದರೆ, ನಾವೀಗ ಆಲ್ರೆಡಿ ವಿಡಿಯೋನ ಬೇರೆ ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಯೂಟ್ಯೂಬ್ಗೆ ತೊಗೊಂಡು ಬಂದು ಹಾಕೋದು, ಮತ್ತು ಹೆಡಿಂಗ್ಗಳ ಹೆಂಗೆ ಬರೆಯೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ನಾನು ವಾಷಿಂಗ್ ಮಿಷಿನ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನೇ ನಿಮಗೆ ಶೋ ಮಾಡ್ತಾಯಿದ್ದೀನಿ. ಈಗ ಪ್ರೈವೇಟ್ಗೆ ಹಾಕಬೇಕಾ, ಪಬ್ಲಿಕ್ಕಿಗೆ ಶೇರ್ ಮಾಡಬೇಕಾ ಅಂತ ತೋರಿಸ್ತಾ ಇದ್ದೀನಿ. ನಾನು ಈಗ ಪ್ರೈವೇಟ್ಗೆ ಹಾಕ್ಬಿಟ್ಟು ಈಗ ನೆಕ್ಸ್ಟು ನಿಮಗೆ ಏನೇನೆಲ್ಲ ಸರ್ಚ್ ಮಾಡಬೇಕು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ನೋಡಿ, ಮಕ್ಕಳದ ಇದು ವಿಡಿಯೋ, ದೊಡ್ಡವ್ರದ ಅಂತ ಕ್ವಶನ್ ಮಾಡಿರುತ್ತಲ್ವ, ಅದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಅದನ್ನು ಓಕೆ ಕೊಟ್ಕೋಬೇಕು. ಸ್ವಲ್ಪ ಸ್ಕ್ರೀನ್ ಮೇಲೆ ಎತ್ತಿದ್ರೆ ನಿಮಗೆ ಇದು ನಾನು ಆಲ್ರೆಡಿ ಓಕೆ ಕೊಟ್ಬಿಟ್ಟಿದ್ದೆ, ಕ್ಯಾನ್ಸಲ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಇದು ನಿಮಗೆ ಪ್ಲೇಸ್ಟೋರ್ ಓಪನ್ ಮಾಡೋದಕ್ಕೆ ಇರುತ್ತೆ. ಇದು ನಮಗೆ ಬೇರೆಯವ್ರದ್ದು ಎಲ್ಲ ಮಿಕ್ಸ್ ಆಗಿ ಅದರಲ್ಲಿ ಬರುತ್ತೆ. ಒಂದೊಂದು ನಮ್ಮದು ಪ್ರೈವೇಟ್ ಇರುತ್ತೆ. ಪ್ರತಿಯೊಂದಕ್ಕೂ ಓಕೆ ಕೊಟ್ಕೊಳ್ಳಿ, ಅದು ನಿಮಗೆ ಯೂಸ್ ಆಗುತ್ತೆ ಮುಂದಕ್ಕೆ. ಪ್ಲೇಸ್ಟೋರ್ ಆನ್ ಆಗುತ್ತೆ ಅದು. ಓಕೆನಾ? ಈಗ ಸೇವ್ ಮಾಡಿದ್ದೀನಿ ನಾನು. ಈಗ ಪಬ್ಲಿಕ್ಗೆ ಕೊಟ್ಟಿದ್ದೀನಿ, ಆಲ್ರೆಡಿ ಸೇವ್ ಆಯಿತು. ಬರೆಯೋದು ಪ್ರತಿಯೊಂದು ನಿಮಗೆ ತೋರಿಸಿದ್ದೀನಲ್ವ, ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ. ಈಗ ಮತ್ತೆ ಬ್ಯಾಕ್ ಬರ್ತಾಯಿದ್ದೀನಿ. ಪೆನ್ಸಿಲ್ ಹತ್ರನೇ ಪಬ್ಲಿಕ್ ಇಟ್ಟಿರಲಿಲ್ಲ, ಪ್ಲೇಸ್ಟೋರ್ ಇಟ್ಟಿದೆ. ಪ್ಲೇಸ್ಟೋರ್ ಇಟ್ಟಿದೆ, ಪ್ರೈವೇಟ್ ಇಟ್ಟಿದೆ, ಪಬ್ಲಿಕ್ ಮಾಡಿದೆ. ಇವಾಗ ನಿಮಗೆ ಯಾವಾಗ ಬೇಕಂದ್ರೆ ಆವಾಗ ಇದನ್ನು ಪ್ರೈವೇಟಲ್ಲಿರೋದನ್ನ ನಿಮ್ಗೆ ಇಂಥ ಟೈಮಿಂಗ್ಸ್ಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಏನಾರು ಇತ್ತು ಅಂದರೆ ಆ ಥರ ನೀವು ಮಾಡ್ಕೋಬೋದು. ಪ್ರೈವೇಟಲ್ಲಿ ಇಟ್ಕೊಂಡಿದ್ದು ಪಬ್ಲಿಕ್ಕಿಗೆ ಬಿಡ್ಬೋದು. ಒಂದೇ ಸತಿಗೆ ಇದು ಮಾಡಬೇಕು ಅಂತೆಲ್ಲ ಏನಿಲ್ಲ, ಆಯಿತಾ? ನಿಮಗೆ ಒಂದು ಟೈಮ್ ಇರುತ್ತೆ. ಇವಾಗ ಮಾರ್ನಿಂಗಲ್ಲಿ ಬಿಟ್ಟರೆ ಬೇಗ ಗ್ರೋತ್ ಆಗುತ್ತೆ ವೀಡಿಯೋಸು, ಈ ಥರ ಎಲ್ಲ ಇರುತ್ತಲ್ವ. ಅದಕ್ಕೆ ನೀವು ಮಾರ್ನಿಂಗ್ ಟೈಮಲ್ಲಿ ಬಿಡಬೇಕು ಅನ್ನೋದಿದ್ದರೆ ಮಾರ್ನಿಂಗ್, ಈವ್ನಿಂಗ್ ಟೈಮಲ್ಲಿ ಬಿಡಬೇಕು ಅಂದರೆ ಈವ್ನಿಂಗ್ ಟೈಮು ಸೆಟ್ ಮಾಡಿ ಇಟ್ಕೊಂಡಿದ್ದು ನೀವು ಯಾವಾಗಂದ್ರೆ ಅವಾಗ ಪಬ್ಲಿಕ್ಕಿಂದ ಇದು ಮಾಡ್ಕೋಬೋದು. ಕಾಣಿಸ್ತಿದೆ ಅಂತ ಅನ್ಕೋತೀನಿ ನಿಮಗೆ ವಿಡಿಯೋದಲ್ಲಿ. ನಾನು ಏನೇನು ತೋರಿಸ್ತಾ ಇದ್ದೀನೋ ಅದೇ ಥರ ನೀವು ವಾಚ್ ಮಾಡ್ಕೊಂಡು ಅದೇ ಥರ ನೀವು ಇದನ್ನು ಬರಿತಾ ಹೋಗಿ. ಮತ್ತು ತಮ್ಮ ಮೇಲೆ ಕೂರಿಸೋದು,
ಈಗ ನಾವು ತಮ್ಮೇಲೆ ಕೂರಿಸಿಲ್ಲ, ಹಾಗೆ ಸುಮ್ಮನೆ ಇದಿದೆ ಅಲ್ವಾ. ಈಗ ತಮ್ಮೇಲೆ ಕೂರಿಸ್ಬೇಕು ಅನ್ನೋದಿದ್ರೆ ನಾನು ಬೇರೆ ವಿಡಿಯೋಲಿ ತಮ್ಮೇಲೆ ಮಾಡೋದೆಲ್ಲಿ ಅಂತ ತೋರಿಸ್ಕೊಟ್ಟಿದ್ದೀನಿ. ತಮ್ಮೇಲೆ ಮಾಡಿರೋದನ್ನ ಅದನ್ನು ಇವಾಗ ನಾನು ತೊಗೊಂಡೋಗಿ ಕೂರಿಸೋದು ಹೆಂಗೆ ಅಂತ ತೋರಿಸ್ತೀನಿ. ಇಲ್ಲಿ ನಂದು ಗ್ಯಾಲ್ರಿಗೆ ಬಂದಿದೆ. ಗ್ಯಾಲ್ರಿಲಿ ನಾನು ತಮ್ಮೇಲೆ ಮಾಡಿ ಇಟ್ಕೊಂಡಿರೋದು ಇಲ್ಲಿ ಕೂತಿರುತ್ತೆ ಬಂದು, ಅಲ್ಲಿ ಓಕೆ ಕೊಟ್ಟಿದ್ರೆ ಇಲ್ಲಿದೆ ನೋಡಿ. ಇದನ್ನೇ ನಾವು ಓಕೆ ಕೊಟ್ಟರೆ ಸ್ಕ್ರೀನ್ ಮೇಲೆ ಮುಟ್ಟಿದ್ರೆ ಸಾಕು, ಅದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಓಕೆನಾ. ನಾನು ಕ್ಯಾಮ್ರಾ ಮೇಲೆ ಇಟ್ಕೊಂಡು ಕೆಳಗಡೆ ಕೈ ಇದು ಮಾಡ್ತಿರೋದ್ರಿಂದ ಟಚ್ ಆಗ್ತಾಯಿಲ್ಲ ಸ್ಕ್ರೀನ್ಗೆ, ಅದಕ್ಕೆ 2-3 ಸತಿ ಮುಟ್ಟಿದ್ದೀನಿ. ನೀವು ಇದೇನಪ್ಪ ಡೌಟ್ ಅಂದ್ಕೋಬೇಡಿ. ಓಕೆನಾ. ನೋಡಿ ತಮ್ಮೇಲೆ ಬಂದು ಕೂತ್ಕೋತು. ಓಕೆನಾ. ತಮ್ಮೇಲೆ ಕೂರಿಸೋದು, ತಮ್ಮೇಲೆ ಮಾಡೋದು ಹೇಗೆ ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ನೀವು ಹೋಗಿ ಸರ್ಚ್ ಮಾಡಿ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ತಮ್ಮೇಲೆ ಮಾಡೋದನ್ನೂ ಈಸಿಯಾಗಿ ನಿಮ್ಗೆ ಹೆಂಗೆ ಬೇಕೋ ಆ ಥರ ಬರಿಬೋದು. ನಾನು ಸದ್ಯಕ್ಕೆ ನನಗೆ ಈ ಥರ ಬರುತ್ತೆ, ನಾನು ಈ ಥರನೇ ಬರಿತಾ ಇರೋದು ನೋಡಿ. ನಾನು ಇದನ್ನು ಏನೂ ಬರೆದಿಲ್ಲ, ಖಾಲಿ ಬಿಟ್ಕೊಂಡಿದ್ದೀನಿ. ಮತ್ತು ತೋರಿಸ್ತಾ ಇದ್ದೀನಿ ಈ ಜಾಗದಲ್ಲಿ ಬರೆಯೋದು ಹೇಗೆ ಅಂತೇಳಿ. ಈ ಜಾಗದಲ್ಲಿ ಮೇಯ್ನು ಬರಿಬೇಕಾಗಿರೋದು ನಾವು, ಜನಕ್ಕೆ ಬೇಗ ಶೋ ಆಗುತ್ತೆ. ನೀವೇನು ಬರಿಬೇಕು ಅನ್ನೋದಿದ್ರು ಈ ಖಾಲಿ ಜಾಗದಲ್ಲಿ ಎಲ್ಲನೂ ಬರಿಬೋದು. ಥ್ಯಾಂಕ್ ಯು. ನನ್ನ ವಿಡಿಯೋ ಕೊನೆಯವರೆಗೂ ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಧನ್ಯವಾದಗಳು.